ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬ ಮೃದುವಾದ ಸರಿ ಕಲಸಿ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ರೊಟ್ಟಿ ಎಷ್ಟು ಮೃದುವಾಗಿರುತ್ತೆ ಅಂದರೆ ನಿಜಕ್ಕೂ ದೋಸೆಗಿಂತ ಚಪಾತಿಗಿಂತ ಮೃದುವಾಗಿರುತ್ತೆ. ಆದರೆ ಇದನ್ನು ಸರಿ ಮಾಡಿಕೊಂಡು ಆಮೇಲೆ ಮಾಡಬೇಕು. ಆ ಒಂದು ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸು ಬೇಡ. ಬೇಕಾಗಿರೋದು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀವು ಎಷ್ಟು ರೊಟ್ಟಿ ಮಾಡ್ತೀರೋ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ. ಜೊತೆಗೆ ಸ್ವಲ್ಪ ಉಪ್ಪು. ಈ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಈ ರೊಟ್ಟಿಯನ್ನು ಮಾಡ್ಬೋದು. ನಾನಿವತ್ತು ಸುಮಾರು ಒಂದು 10 ರೊಟ್ಟಿಗಳಿಗಾಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಮೊದಲು ಈ ರೊಟ್ಟಿ ಮಾಡೋಕ್ಕೆ ನಾವು ಒಂದು ಸರಿಯನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲಿಂದ ನಾವು ರೊಟ್ಟಿ ಹಿಟ್ಟನ್ನು ಹೇಗೆ ಕಲಸೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಮೊದಲಿಗೆ ಸರಿನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸರಿ ಮಾಡೋದಕ್ಕೆ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ನಾನೀಗ 1 ಗ್ಲಾಸ್ನಷ್ಟು ನೀರನ್ನು ಈ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ರೊಟ್ಟಿ ಮಾಡ್ತೀರೋ ಅಷ್ಟು ಸರಿಯನ್ನು ಮಾಡ್ಕೊಳ್ಳಿ. ಮೇಲೆ ಯಾವ ನೀರು ಹಾಕ್ತೀರಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ನೀವು ಹೆಚ್ಚು ರೊಟ್ಟಿ ಮಾಡ್ತೀನಿ ಅಂದರೆ ಸ್ವಲ್ಪ ಹೆಚ್ಚು ಸರಿಯನ್ನು ಮಾಡ್ಕೊಳ್ಳಿ. ನಾನಿವಾಗ 1 ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ಸೇರಿಸಿದ್ದೀನಿ. ಸೇರಿಸಿದ ಮೇಲೆ ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು. ನಿಮ್ಮ ರೊಟ್ಟಿಗೆ ತಕ್ಕ ಹಾಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ಟೈಮಲ್ಲಿ ನಾವು ಸೇರಿಸಬೇಕಾಗುತ್ತೆ. ನಾನು ಒಂದು 10 ರೊಟ್ಟಿಗೆ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಈ ನೀರು ಚೆನ್ನಾಗಿ ಕಾಯಬೇಕು. ಆ ನೀರು ಕಾಯೋಷ್ಟರಲ್ಲಿ ನಾವು ಅದಕ್ಕೆ ಹಾಕೋದಕ್ಕೆ ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಆ ಹಿಟ್ಟು ಹೇಗಪ್ಪ ರೆಡಿ ಮಾಡ್ಕೊಳ್ಳೋದಂದರೆ, ನೋಡಿ, ನಾವು ತೊಗೊಂಡಿರೋಂಥ ಅಕ್ಕಿ ಹಿಟ್ಟಲ್ಲಿ 1 ಬೌಲಷ್ಟು ಇಷ್ಟು ಹಿಟ್ಟನ್ನು ನಾನು ಈಗ ಈ ಪಾತ್ರೆ ಒಳಗಡೆ ಹಾಕತ್ತಾ ಇದ್ದೀನಿ. ನೋಡಿ, ಈ ಬೌಲಲ್ಲಿ 1 ಬೌಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ತೊಗೊಂಡು ಮತ್ತೆ ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿನ ರೀತಿ ಮಿಕ್ಸ್ ಆಗಬೇಕು. ಈ ಥರ ಚೆನ್ನಾಗಿ ಕಲಿಸ್ತಾ ಬನ್ನಿ. ಎಲ್ಲೂ ಗಂಟುಗಳಿರಬಾರ್ದು. ನೀಟಾಗಿ ಇದೆಲ್ಲ ಮಿಕ್ಸ್ ಆಗಬೇಕು. ನೋಡ್ತಾ ಇದ್ದೀರಲ್ಲ, ತುಂಬ ನೀಟಾಗಿ ದೋಸೆ ಹಿಟ್ಟಿನ ಟೈಪಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಅದೇ ಟೈಮಲ್ಲಿ ನಾವು ತೊಗೊಂಡಿರೋಂಥ ನೀರೆಲ್ಲ ಚೆನ್ನಾಗಿ ಮಳ್ಳಿದೆ. ಈಗ ನಾವು ತೊಗೊಂಡಿರೋಂಥ ಹಿಟ್ಟನ್ನು ನಿಧಾನವಾಗಿ ಇದರಲ್ಲಿ ಒಳಗಡೆ ಸೇರಿಸ್ತಾ ಹೋಗೋಣ. ನೋಡಿ, ತುಂಬ ನಿಧಾನ, ಎಲ್ಲೂ ಗಂಟುಗಳಿಲ್ಲ. ಇದನ್ನು ಇದರಲ್ಲಿ ಹಾಕ್ತಾ ಹೋಗಿ. ಹಾಕಾದ್ಮೇಲೆ ಗಂಟಾಗಬಾರ್ದು. ಈ ತೊಗೊಂಡಿರೋಂತಹ ನೀರು ಗಟ್ಟಿಗಾಗಬೇಕು. ಸರಿ, ಅಲ್ಲಿನವರೆಗೂ ಇದನ್ನು ಈ ರೀತಿ ತಿರುಗಿಸ್ತಾ ಬರೋಣ. ಒಂದು 5 ನಿಮಿಷದಲ್ಲಿ ಈ ನೀರೆಲ್ಲ ಗಟ್ಟಿಗಾಗಿ ಸರಿ ಆಗುತ್ತೆ. ಅಲ್ಲಿನವರೆಗೂ ಈ ರೀತಿ ಕೈ ಆಡಿಸ್ತಾ ಇರಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಹಿಟ್ಟು ಚೆನ್ನಾಗಿ ಬೇಯಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಯಾಕೆಂದರೆ ಈ ಸರಿ ಚೆನ್ನಾಗಿ ಬೆಂದರೆ ನಾವು ರೊಟ್ಟಿ ಮಾಡುವಾಗ ರೊಟ್ಟಿ ಕಿತ್ತೋಗಲ್ಲ. ಇಲ್ಲ ಅಂದರೆ ರೊಟ್ಟಿ ತಟ್ಟೋದಕ್ಕೆ ಬರೋಲ್ಲ, ಕಿತ್ತೋಗುತ್ತೆ. ಅದಕ್ಕೋಸ್ಕರ ಈ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಗೊತ್ತಾಗುತ್ತೆ, ಹಿಂಗೆ ತಳ ಕಚ್ಚಬಾರ್ದು. ಈ ಬೆಂದಿರೋದು ನಮ್ಮ ಕಣ್ಣಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಚೆನ್ನಾಗಿ ಬೇಯಲಿ, ಸ್ವಲ್ಪ ಗಟ್ಟಿ ಆಗಲಿ, ಈ ನೀರೆಲ್ಲ ಹಿಂಗಲಿ. ಇನ್ನೂ ಒಂದು 2 ನಿಮಿಷ ನಾವು ಸ್ಟವ್ ಮೇಲೆ ಇಡೋಣ. ಈ ರೀತಿ ತಿರುಗಿಸ್ತಾ ಇನ್ನೂ 2 ನಿಮಿಷ ಬೇಯಿಸ್ಕೊಳ್ರಿ. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ, ಪ್ಯೂರ್ ವೈಟ್ ಇಲ್ಲ. ಬೆಂದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಈಗ ಕರೆಕ್ಟಾಗಿ ಸರಿಯಾಗಿದೆ. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡಿದ್ಮೇಲೆ ಇದಕ್ಕೆ ನುಳಿದಿರೋ ಹಿಟ್ಟಿದೆಯಲ್ಲ, ಅದನ್ನು ಇದಕ್ಕೆ ಕಲಿಸ್ಕೋಬೇಕು. ಕಲಿಸ್ಬೇಕು ಅಂದರೆ ಇದು ಒಂದು 5 ನಿಮಿಷ ಬಿಸಿ ಆರಬೇಕು. ಏಕೆಂದರೆ ಬಿಸಿನಲ್ಲೇ ಕಲಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟವನ್ನು ಆಫ್ ಮಾಡಿ 5 ನಿಮಿಷ ಇದನ್ನು ಆರೋದಕ್ಕೆ ಬಿಡ್ತೀನಿ. ನೋಡಿ, ಈ ಸರಿ ಎಲ್ಲ ಚೆನ್ನಾಗಿ ಆರ್ಕೊಂಡಿದೆ. ಈ ಆರಿದ ಮೇಲೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಸಪ್ರೇಟ್ ಅಕ್ಕಿ ಹಿಟ್ಟು ಇಟ್ಕೊಂಡಿರ್ತೀವಲ್ಲ, ಅದನ್ನು ಇದರಲ್ಲಿ ಸೇರಿಸ್ಬೇಕು. ಎಷ್ಟು ಸೇರಿಸ್ಬೇಕು ಅಂದರೆ, ಇದು ಸರಿ ಸ್ವಲ್ಪ ಹಿಟ್ಟನ್ನು ಹಿಡಿಯುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿದಿಬೇಕು. ಆಗ ಮತ್ತೆ ತೆಳ್ಳಗಾಯ್ತು ಅಂದರೆ ಇನ್ನೊಂದು ಬಟ್ಲು ಹಾಕ್ಕೋಬೇಕು. ಮತ್ತೆ ಈ ಥರ ಕಲಿಸ್ತಾ ಬರಬೇಕು. ಯಾವ ಹದದಲ್ಲಿರಬೇಕು ಅಂತಂದರೆ, ನೀವು ಉಂಡೆ ಮಾಡಿಕೊಂಡ್ರೆ ತಟ್ಟೋದಕ್ಕೆ ಈಸಿಯಾಗಿ ಬರಬೇಕು. ತುಂಬ ಗಟ್ಟಿನೂ ಆಗಬಾರ್ದು, ತೆಳುವೂ ಆಗಬಾರ್ದು. ಯಾಕೆಂದರೆ ಇದಕ್ಕೆ ಮೇಲೆ ನೀರು ಸೇರಿಸಲ್ಲ. ಈ ಸರಿ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಈ ಥರ ಕಲಿಸ್ತಾ ಬನ್ನಿ. ಇದು ನೋಡೋದಕ್ಕೆ ಹಂಗೆ ಕಾಣುತ್ತಷ್ಟೇ, ಇಷ್ಟಿಟ್ಟು ಹಿಡಿಯುತ್ತೆ. ನೋಡಿ, ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ
ಕೈಯಿಂದನೇ ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟು ಥರ ನಾದಬೇಕಾಗುತ್ತೆ. ಫಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದನೇ ಕಲಸೋಣ. ನೋಡಿ, ನೋಡ್ತಾ ಇದ್ದೀರಲ್ಲ, ಹಿಟ್ಟು ಕಲಸಿ ನಾನು ಹಾಕ್ಕೊಂಡಿರೋಂಥ ಹಿಟ್ಟು ಕಲಿಸಿದಾಗ ಈ ಥರ ಇನ್ನೂ ಮೆತ್ತವಾಗಿದೆ. ಇಷ್ಟು ಮೆತ್ತವಾಗಿದ್ದರೆ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ. ಮತ್ತು ಇನ್ನೂ ಒಂದು ಬಟ್ಲನ್ನು ಹಾಕ್ಕೊಂಡು ಮತ್ತೆ ಮೆದ್ದು ಕಲಿಸೋಣ. ಇದು ಸರಿಯಾಗಿರೋದ್ರಿಂದ ಅಕ್ಕಿಟ್ಟು 2-3 ಸಾರಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸೋಣ. ಮತ್ತು ಇನ್ನೊಂದು ಬೋಲ್ ಹಾಕಿ ಕಲಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಸರಿಯಾಗಿ ಹದವಾಗಿ ರೆಡಿಯಾಗಿದೆ. ನಾವು ಹಿಟ್ಟನ್ನ ನೋಡಿ ಈ ಥರ ಹಿಂಗೆ ಪ್ರೆಸ್ ಮಾಡಿ ತುಂಬ ಹದವಾಗಿ ಕಲಿಸ್ಬೇಕು. ಯಾಕೆಂದರೆ ರೊಟ್ಟಿ ಕಿತ್ತೋಗ್ದಿರ ಬರಬೇಕು ಅಂದರೆ ಈ ರೀತಿ ಮಿದಿಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಈಗ ಹಿಟ್ಟೆಲ್ಲ ರೆಡಿಯಾಗಿದೆ. ಹಿಂಗೆ ಮುಟ್ಟು ನೋಡಿ, ಕರೆಕ್ಟಾಗಿದೆ. ಮೆತ್ತಗೂ ಇಲ್ಲ, ಗಟ್ಟಿನೂ ಇಲ್ಲ, ತೊಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ. ಈಗ ಈ ರೀತಿ ರೆಡಿ ಮಾಡಿ ಒಂದೊಂದೇ ರೊಟ್ಟಿಗಳನ್ನ ಯಾವ ರೀತಿ ತೊಟ್ಟೋದು ಅಂತ ನೋಡೋಣ. ನೋಡಿ, ರೊಟ್ಟಿ ರೆಡಿಯಾಗಿದೆ. ಈಗ ಇಷ್ಟು ಸಣ್ಣ ಸಣ್ಣ ಉಂಡೆಗಳನ್ನ ತೊಗೊಂಡ್ರೆ ಸಾಕಾಗುತ್ತೆ. ಈ ರೀತಿ ರೌಂಡ್ ಶೇಪಾಗಿ ಉಂಡೆ ಮಾಡ್ಕೊಳ್ಳಿ. ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ. ಮಾಡಿದಾದಮೇಲೆ ಈ ಹಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿಟ್ಕೊಂಡಿರಿ. ಯಾಕೆಂದರೆ ಆರೋಗ್ಬಿಟ್ರೆ ಹಿಟ್ಟು ಅಷ್ಟೊಂದು ನೀಟಾಗಿ ಬರಲ್ಲ. ಅದು ಸ್ವಲ್ಪ ಬಿಸಿ ಇರಲಿ. ಆಮೇಲೆ ಏನು ಮಾಡಬೇಕಪ್ಪ ನಾವು ಅಂತಂದರೆ, ನಾವು ಈ ರೊಟ್ಟಿಯನ್ನು ನಾವು ಬಟ್ಟೆನಲ್ಲಾಗಲಿ ಬೇರೆದ್ರಲ್ಲಿ ಮಾಡೋಕ್ಕಾಗಲ್ಲ. ಈ ಥರ ಒಂದು ಪ್ಲಾಸ್ಟಿಕ್ ಕವರಿಂದನೇ ಮಾಡಬೇಕು. ಈ ಪ್ಲಾಸ್ಟಿಕ್ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಆ ಎಣ್ಣೆಯನ್ನು ಫುಲ್ ಕವರ್ಗೆಲ್ಲ ಹಚ್ಕೊಳ್ಳಿ. ಹಚ್ಚಾದಮೇಲೆ, ಏಕೆಂದರೆ ಬರೀ ಕವರ್ ಮೇಲೆ ರೊಟ್ಟಿ ಕಚ್ಚಿಬಿಡುತ್ತೆ. ಅದಕ್ಕೋಸ್ಕರ ರೊಟ್ಟಿ ಅಂಟ್ದಂಗಿರಲಿ ಅಂತ ಕವರ್ಗೆ ಎಣ್ಣೆ ಹಾಕಿ ಈ ರೀತಿಯಾಗಿ ನೋಡಿ, ಸ್ವಲ್ಪ ಈ ಕಡೆಯಿಂದ ಜಸ್ಟ್ ಒಂದು ಎಲ್ಪ್ ಕೊಡಿ. ಈ ಥರ ಕೈ ಇಟ್ಕೊಂಡ್ರೆ ಅದೆಲ್ಲೂ ಶೇಪ್ ಕಳ್ಕೊಳ್ಳಲ್ಲ, ಕಿತ್ತೋಗಲ್ಲ. ನೋಡಿ ಎಷ್ಟು ನೀಟಾಗಿ ಮೂವ್ ಆಗ್ತಾಯಿದೆ. ನಾವು ಎಷ್ಟು ತೆಳುವಿಗೆ ಅಂತಂದರೆ ಚಪಾತಿಗಿಂತ ತೆಳ್ಳಗೆ ನಾವು ಲಟ್ಟಿಸ್ಕೊಬೋದು. ಇದನ್ನು ಕೈಯಿಂದನೇ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ತುಂಬ ಶಕ್ತಿಯನ್ನು ಉಪಯೋಗಿಸ್ಬೇಡಿ. ಯಾಕೆಂದರೆ ಇದು ಅಕ್ಕಿ ಹಿಟ್ಟಲ್ವಾ, ತುಂಬ ಸಾಫ್ಟಾಗಿದೆ. ಜಸ್ಟ್ ಲೈಟಾಗಿ ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಸಾಕು, ಅದು ಮೂವ್ ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟು ಅಗಲ ಸಾಧ್ಯ ಆಗುತ್ತೋ ಅಷ್ಟು ಅಗಲವಾಗಿ ತೊಟ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಎಷ್ಟು ತೆಳುವಾಗಿದೆ ಅಂದರೆ ರೊಟ್ಟಿ ಮಡಿ ಮೇಲೆ ನೀವೇ ನೋಡ್ಬೋದು. ಎಲ್ಲಾದರೂ ಸೈಡಲ್ಲಿ ದಪ್ಪ ಇದೆಯಾ ಅಂತ. ಎಲ್ಲೂ ದಪ್ಪ ಇಲ್ಲ, ಎಲ್ಲ ಕಡೆ ಒಂದೇ ಸಮನಾಗಿದೆ. ಇದನ್ನು ನೋಡಿ, ಕವರ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಪೂರ್ತಿ ತೊಟ್ಟಿದ್ದೀನಿ. ಈಗ ಈ ರೊಟ್ಟಿಯನ್ನು ಬೇಯಿಸೋದಕ್ಕೆ ಇನ್ನೊಂದು ವಿಶೇಷ ಏನಂದರೆ, ಹೆಚ್ಚು ಎಣ್ಣೆನೇ ಬೇಡ. ಜಸ್ಟು ತವಾ ಮೇಲೆ ಎಣ್ಣೆ ಸಾರಿದ್ರೆ ಸಾಕು. ಇದು ಒಂದು ಸಾರಿ ಸರಿನಲ್ಲಿ ಬೆಂದಿರುತ್ತೆ, ಮತ್ತೊಂದು ಸಾರಿ ತವಾ ಮೇಲೆ ಬೇಯೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು. ಪೇಷಂಟ್ಗಳಿಗೂ ಸಹ ನಾವು ಇದನ್ನು ಕೊಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಪೇಪರಿಂದ ಬಿಡುತ್ತೆ. ಕಾಣ್ತಾ ಇದೆಯಲ್ಲ, ಹಿಂಗೆ ಇದ್ರ ಮೇಲೆ ಹಾಕೋದಷ್ಟೇ ಕೆಲಸ. ಇದನ್ನು ಅತಿ ಜಾಸ್ತಿ ಏನು ಬೇಯಿಸೋಂಗಿಲ್ಲ, 1-2 ನಿಮಿಷದಲ್ಲಿ ಬೇಯುತ್ತೆ. ಅದು ಬೇಯೋಷ್ಟರಲ್ಲಿ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಮತ್ತೊಂದು ಉಂಡೆಯನ್ನು ತೊಗೊಳ್ಳೋಣ. ಪ್ರತಿ ಸಾರಿ ಮಾಡಬೇಕಾದ್ರೆ ನೀವು ಜಸ್ಟ್ 1 ಬೆರಳಷ್ಟು ಎಣ್ಣೆಯನ್ನು ಅದ್ಕೊಂಡು ಕವರ್ ಮೇಲೆ ಹಾಕಿ. ಏಕೆಂದರೆ ಅಂಟದಿರ ನೀಟಾಗಿ ಬರುತ್ತೆ. ಸೇಮ್ ಅದೇ ಪ್ರೊಸೀಜರಲ್ಲಿ ಈ ಥರ ಫಾಸ್ಟಾಗಿ ಮಾಡ್ಕೊಂಡು ಹೋಗಿ. ಉಂಡೆಗಳನ್ನ ಸ್ವಲ್ಪ ರೌಂಡಾಗಿ ಹಾಕ್ಕೊಂಡ್ರೆ ಸೈಡೆಲ್ಲೂ ಕಿತ್ಕೊಂಡು ಹೋಗಲ್ಲ. ನೋಡ್ತಾ ಇದ್ದಿಲ್ಲ, ನಿಮ್ಗೇನಾದರೂ ಈ ಥರ ತಟ್ಟುವಾಗ ಕೈ ಅಂಟಿತು ಅಂದರೆ ಜಸ್ಟ್ 1 ಸಾರಿ ಎಣ್ಣೆಯನ್ನು ಕೈಗೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ತುಂಬ ತೆಳುವಾಗಿ ಮಾಡ್ಬೋದು. ಎಷ್ಟು ತೆಳುವು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ತೆಳುವು ಮಾಡಿ, ಯಾವುದೇ ಕಾರಣಕ್ಕೆ ಕಿತ್ತೋಗಲ್ಲ. ಈ ರೊಟ್ಟಿ ಕಿತ್ತೋಗಬಾರ್ದು ಅಂದರೆ ನೀವು ಸರಿಯನ್ನು ಚೆನ್ನಾಗಿ ಮಾಡ್ಕೊಂಡಿರಬೇಕು. ಸರಿ ಇಟ್ಟು ಬೆಂದಿದ್ರೆ ರೊಟ್ಟಿ ನೋಡಿರಿ ನಾವು ಹೇಗೆ ಮಾಡಿದ್ರೂ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇದು 2 ನಿಮಿಷ ಆಗಿದೆ. ಮೇಲ್ಭಾಗ ಎಲ್ಲ ಬೆಂದಿದೆ. ಈಗ ನಾವು ತಿರುವಾಕೋಣ. ಇದು ತುಂಬ ಏನು ಸೀದೋಗಲ್ಲ. ಈ ಥರ ಇಷ್ಟು ಲೈಟಾಗಿ ಬೆಂದಿದ್ರೆ ಸಾಕು. ಯಾಕೆಂದರೆ 2 ಸಾರಿ ಬೆಂದಿರೋದ್ರಿಂದ ಬೇಗ ಆಗುತ್ತೆ. ಈಗ ಈ ಕಡೆ 1-2 ನಿಮಿಷ ಬೇಯಿಸಿ ತೆಗಿಬೋದು. ನೋಡಿ, 2 ಕಡೆನೂ ಕರೆಕ್ಟಾಗಿ ಬೆಂದಿದೆ. ಇದು ತುಂಬ ಗಟ್ಟಿಗೆ ಏನು ಬೇಯಿಸೋದು ಬೇಡ, ಈ ರೀತಿ ಬೆಂದರೆ ಸಾಕಾಗುತ್ತೆ. ಈಗ ಇದನ್ನು ತೆಗೆದು ಮತ್ತೊಂದನ್ನು ಹಾಕೋಣ. ನೋಡಿ, ಇನ್ನೊಂದು ರೊಟ್ಟಿ ಹಾಕುವಾಗಲೂ ಅಷ್ಟೇ, ಜಸ್ಟ್ ನಾವು
ತವಾ ಮೇಲೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಎಣ್ಣೆ ಸಾಕಿದ್ರೆ ಸಾಕು. ರೊಟ್ಟಿಗೇನು ಎಣ್ಣೆ ಹಾಕೋದೇ ಬೇಡ. ಮತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬಿಡುತ್ತೆ ಅಂತ. ಪೇಪರ್ಗಿಂತ ತೆಳುವಾಗಿದೆ ರೊಟ್ಟಿ, ಎಲ್ಲೂ ಕಿತ್ತೋಗಲ್ಲ ನೋಡಿ. ಈಗ ಇದನ್ನು 1 ನಿಮಿಷ ಬೇಯೋದಕ್ಕೆ ಬಿಡೋಣ. ಆಗ ಇನ್ನೊಂದು ರೆಡಿ ಮಾಡ್ಕೊಳ್ಬೋದು. ಅಷ್ಟೇ ಬೇಗ ಬೇಯುತ್ತೆ, ಅಷ್ಟೇ ಬೇಗ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಇದು ಅಷ್ಟೇ 2 ನಿಮಿಷ ಆಗಿದೆ, ಬೆಂದಿದೆ. ಈಗ ತಿರುವಾಕೊಳ್ಳೋಣ. ತಿರುವಾಕಿದ ಮೇಲೆ ಈ ಸೈಡಲ್ಲಿ 1 ನಿಮಿಷ ಬೆಂದರೆ ರೆಡಿ ಆಗುತ್ತೆ. ಇದಕ್ಕೆ ಮೇಲೆ ಎಣ್ಣೆ ಹಾಕೋಂಥ ಅವಶ್ಯಕತೆನೇ ಇರೋಲ್ಲ. ನೋಡಿ ಈಗ ಈ ರೊಟ್ಟಿನೂ ರೆಡಿಯಾಗಿದೆ, ಎತ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟೆಷ್ಟು ಬೇಗ ರೊಟ್ಟಿಗಳು ರೆಡಿ ಆಗುತ್ತೆ ಅಂತ. ಒಂದು ರೆಡಿ ಆಗೋಷ್ಟರಲ್ಲಿ ಮತ್ತೊಂದು ಈ ಥರ ಮಾಡಿಟ್ಕೊಂಡಿರ್ತೀನಿ, ಆಗ್ತಾ ಇರೋದು. ಒಂದು 10 ರಿಂದ 15 ನಿಮಿಷದಲ್ಲಿ ನಾವೆಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ಒಂದು 5 ನಿಮಿಷದಲ್ಲಿ ಎಷ್ಟು ಸೊಗಸಾಗಿರೋಂತಹ ರೊಟ್ಟಿ ರೆಡಿಯಾಗಿದೆ. ಈ ಒಂದು ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ದೋಸೆಗಿಂತಲೂ ಮೃದುವಾಗಿರುತ್ತೆ. ನೋಡಿ ಸ್ವಲ್ಪನೂ ಸಹ ಗಟ್ಟಿ ಇರಲ್ಲ. ಈ ರೊಟ್ಟಿಯ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋಂಥ ರೊಟ್ಟಿಯನ್ನು ಮಧ್ಯಾಹ್ನ ಲಂಚಲ್ಲೂ ತೊಗೊಂಡೋಗಿ ತಿನ್ಬೋದು. ಮತ್ತು ರಾತ್ರಿವರೆಗೂ ನಾವು ಮಾಡಿದಾಗ ಬಿಸಿನಲ್ಲಿ ಎಷ್ಟು ಸಾಫ್ಟ್ ಇರುತ್ತೋ ರಾತ್ರಿವರೆಗೂ ಇದೇ ರೀತಿ ಸಾಫ್ಟಾಗಿರುತ್ತೆ. ಇಂತಹ ಒಂದು ರೊಟ್ಟಿ ಪಲ್ಯದ ಜೊತೆಲೂ, ಬದನೆಕಾಯಿ ಪಲ್ಯ ಜೊತೆ ಆಗಿರ್ಬೋದು, ಚಟ್ನಿ ಜೊತೆಲಾಗಿರ್ಬೋದು, ತುಂಬ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಈ ರೀತಿಯ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಎಲ್ಲ ಇಷ್ಟ ಆಗುತ್ತೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.